ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಕ್ಕಳ ಟಿಫಿನ್ ಬಾಕ್ಸ್ಗೋಸ್ಕರ ಚಿಕನ್ ಯೂಸ್ ಮಾಡಿ ಶೇಜ್ವಾನ್ ಸೇಮಿಯಾ ಹೇಗೆ ಮಾಡೋದಂತ ತೋರಿಸ್ತೇನೆ. ತುಂಬ ಸಿಂಪಲ್ಲಾಗಿ ಉಂಟು, ಉದುರುದುರಾಗಿ ಬರ್ತದೆ, ಅಂಟಿಕೊಳ್ಳೋದಿಲ್ಲ, ಆ ಥರ ಏನೂ ಆಗೋದಿಲ್ಲ, ಅಷ್ಟು ಟೇಸ್ಟಿಯಾಗಿ ಬಂದಿದೆ. ಮೊದಲು ಒಂದು ಪಾತ್ರೆಯಲ್ಲಿ ನೀರು, ಸ್ವಲ್ಪ ಉಪ್ಪು ಮತ್ತು ವೆಜಿಟೇಬಲ್ ಆಯಿಲ್ ಹಾಕಿಬಿಟ್ಟು ಇದನ್ನು ನಾವು ಬಾಯ್ಲ್ ಆಗಲಿಕ್ಕೆ ಬಿಡಬೇಕು. ನಾವು ನೂಡಲ್ಸ್ ಇದೆಲ್ಲ ಬೇಯಿಸ್ತೀವಲ್ಲ, ಅದೇ ರೀತಿ ಈ ರೈಸ್ ನೂಡಲ್ಸ್ ಉಂಟಲ್ಲ, ಇದನ್ನು ಕೂಡ ನಾವು ಬೇಯಿಸಬೇಕು. ಈಗ ನಾನು ತೋರಿಸ್ತೇನೆ ನಿಮಗೆ. ನಾನಿಲ್ಲಿ ಕಾಂಕರ್ಡ್ ಪ್ಯೂರ್ ರೈಸ್ ಸೇವೈ ಇದನ್ನು ಯೂಸ್ ಮಾಡ್ತಾ ಇರೋದು. ಇದು ತುಂಬ ಸಪೂರಾಗಿ ಬರ್ತದೆ, ವರ್ಮಸಿಲ್ಲಿ ಅಲ್ಲ, ಇದು ರೈಸ್ ಸೇವೈ ಅಂತ. ನೋಡಿ, ಇದನ್ನು ನಾನು ತೋರಿಸ್ತೇನೆ ನಿಮಗೆ ಯಾವ ರೀತಿ ಉಂಟು ಅಂತ. ಇದನ್ನು ಮತ್ತೆ ಜಾಸ್ತಿ ನಾವು ಬಾಯ್ಲ್ ಮಾಡಲಿಕ್ಕೆಲ್ಲ ಏನೂ ಇಲ್ಲ. ನೀರುಂಟಲ್ಲ, ಬಿಸಿ ಆಗ್ತದಲ್ಲ, ಆವಾಗ ಇದನ್ನು ಹಾಕಿಬಿಟ್ಟು ಬರೀ 5 ನಿಮಿಷ ಮಾತ್ರ ಬೇಯಿಸಿದರೆ ಸಾಕು. 5 ನಿಮಿಷಕ್ಕಿಂತ ಜಾಸ್ತಿ ಬೇಯಿಸಲಿಕ್ಕೆ ಹೋಗಬೇಡಿ. 5 ನಿಮಿಷದಲ್ಲಿ ಈ ಸೇವೈ ಕರೆಕ್ಟಾಗಿ ಬೆಂದು ರೆಡಿ ಆಗ್ತದೆ. ನಿಮಗೆ ಇದು ಸಿಟಿ ಸೆಂಟರಲ್ಲೆಲ್ಲ ಸಿಗ್ತದೆ, ಇಲ್ಲಿ ಮ್ಯಾಂಗ್ಳೂರ್ ಸೈಡೆಲ್ಲ ಇರುವವರಿಗೆ ನಾನು ಹೇಳ್ತಾ ಇರೋದು. ಈಗ ಇದನ್ನು ನಾನು 5 ನಿಮಿಷ ಬಾಯ್ಲ್ ಆಗಲಿಕ್ಕೆ ಬಿಡ್ತೇನೆ. ತುಂಬ ಬಿಸಿ ನೀರಿದ್ರೆ ಉಂಟಲ್ಲ, 5 ನಿಮಿಷ ಕೂಡ ಬೇಕಂತ ಇಲ್ಲ, ಬೇಗ ಆಗಿಬಿಡತ್ತೆ. ಈಗ ನೋಡಿ, ಬೆಂದಿದೆ ಈಗ ಇದು ಸೇವೈ. ಇದನ್ನೀಗ ನಾನು ಒಂದು ಸ್ಟ್ರೈನರ್ಗೆ ಹಾಕಿಬಿಟ್ಟು ಸಪ್ಪೆ ನೀರೆಲ್ಲ ಅದಕ್ಕೆ ತೋರಿಸಬೇಕು. ತಣ್ಣಗಿರುವ ನೀರು ತೋರಿಸುವುದರಿಂದ ಉಂಟಲ್ಲ, ಆ ಸೇವೈಲಿದ್ದ ಗಂಜಿ ಥರ ಎಲ್ಲ ಇರ್ತದಲ್ಲ, ಅದೆಲ್ಲ ಹೋಗ್ತದೆ, ಅದಕ್ಕೋಸ್ಕರ. ಆಮೇಲೆ ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ವೆಜಿಟೇಬಲ್ ಆಯಿಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಾವು ನೂಡಲ್ಸ್ ಎಲ್ಲ ಯಾವ ರೀತಿ ಬೇಯಿಸಿಬಿಟ್ಟು ಸ್ಟ್ರೈನರ್ಗೆ ಹಾಕಿ ಆಯಿಲೆಲ್ಲ ಹಾಕ್ತೀವಿ, ಅದೇ ರೀತಿ ಇದಕ್ಕೂ ಕೂಡ ನಾವು ಮಾಡಬೇಕು. ಮತ್ತು ಕಂಪ್ಲೀಟಾಗಿ ನೀರೆಲ್ಲ ಡ್ರೈ ಆದ ನಂತರ ಉಂಟಲ್ಲ, ಈ ಸೇವೈ ಉಂಟಲ್ಲ ಉದುರುದುರಾಗಿ ಬರ್ತದೆ. ನಿಮಗೆ ನೋಡ್ಬೋದು, ಮಿಕ್ಸ್ ಮಾಡುವಾಗ ನಾನು ಗೊತ್ತಾಗ್ತದೆ. ಈಗಲ್ಲ, ಮಸಾಲೆಗೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ತೀನಲ್ಲ, ಆ ಟೈಮಲ್ಲಿ ನಿಮಗೆ ಕರೆಕ್ಟಾಗಿ ನೋಡ್ಬೋದು ಈ ಸೇವೈ ಯಾವ ರೀತಿ ಉದುರುದುರಾಗಿ ಬಂದಿದೆ ಅಂತ. ಈಗ ಸೇವೈ ರೆಡಿ ಆಯಿತು. ನೆಕ್ಸ್ಟ್ ಬೇರೆ ಒಂದು ಪಾತ್ರೆಯಲ್ಲಿ ವೆಜಿಟೇಬಲ್ ಆಯಿಲ್ ಹಾಕ್ತಾ ಇದ್ದೇನೆ. ನಾನಿಲ್ಲಿ 3 ಮೊಟ್ಟೆ ಯೂಸ್ ಮಾಡಿದ್ದೇನೆ. ಎಗ್ ಬೇಡ ಅಂತ ಅಂದರೆ ನಿಮಗೆ ಸ್ಕಿಪ್ ಮಾಡ್ಬೋದು. ಮೊಟ್ಟೆಗೆ ಉಪ್ಪು ಪೆಪ್ಪರ್ ಏನು ಸೇರಿಸಬೇಡಿ, ಡೈರೆಕ್ಟ್ ಮೊಟ್ಟೆ ಹಾಕಿಬಿಟ್ಟು ಸ್ಕ್ರ್ಯಾಂಬಲ್ ಮಾಡಬೇಕು. ಈ ಎಗ್ ಸ್ಕ್ರ್ಯಾಂಬಲೆಲ್ಲ ಮಾಡುವಾಗ ಮತ್ತು ನೂಡಲ್ಸ್, ಫ್ರೈಡ್ ರೈಸ್ ಇಂಥದ್ದೆಲ್ಲ ರೆಸಿಪಿ ನಾವು ಮಾಡುವಾಗ ಉಂಟಲ್ಲ, ಹೈ ಫ್ಲೇಮಲ್ಲೇ ಇರಬೇಕು, ಕಡಿಮೆ ಉರಿ ಮಾಡಬಾರ್ದು. ಈಗ ಎಗ್ ಸ್ಕ್ರ್ಯಾಂಬಲ್ ಆಗಿದೆ, ಇದನ್ನು ನಾನು ತೆಗೆದು ಒಂದು ಸೈಡಲ್ಲಿ ಇಡ್ತೇನೆ. ನಿಮಗೆ ಎಗ್ ಬೇಡ ಅಂತ ಅಂದರೆ ಅದರ ಬದಲು ಸ್ವಲ್ಪ ಚಿಕನ್ ಉಂಟಲ್ಲ, ಜಾಸ್ತಿ ಯೂಸ್ ಮಾಡಿ. ಒಂದು ಫುಲ್ಲು ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೇನೆ. ಬೆಳ್ಳುಳ್ಳಿ ಹಾಕಿಬಿಟ್ಟು ಸ್ವಲ್ಪ ಲೈಟ್ ಕಲರ್ ಚೇಂಜ್ ಆಗುವವರೆಗೆ ಫ್ರೈ ಮಾಡಿ. 2 ಮೀಡಿಯಮ್ ಸೈಜ್ ಆನಿಯನ್ ಸ್ಲೈಸ್ ಮಾಡಿ ಹಾಕಿದ್ದೇನೆ. ಚಾಪ್ ಮಾಡಿ ಹಾಕಬೇಡಿ, ಸ್ಲೈಸ್ ಮಾಡಿಯೇ ಹಾಕಿ. ಇಂಥದ್ದೆಲ್ಲ ಮಾಡುವಾಗ, ನೂಡಲ್ಸ್ ಐಟಮ್ಸ್ ಎಲ್ಲ ಮಾಡುವಾಗ ಸ್ಲೈಸ್ ಮಾಡಿ ಹಾಕಿದ್ರೇ ಬೆಟರ್. ನನ್ನ ಹತ್ರ ಕ್ಯಾಪ್ಸಿಕಮ್ ಇರಲಿಲ್ಲ, ಅದಕ್ಕೋಸ್ಕರ ನಾನು ಯೂಸ್ ಮಾಡಿಲ್ಲ. ಕ್ಯಾಪ್ಸಿಕಮ್ ಉಂಟಂತಂದರೆ ಅರ್ಧದಷ್ಟು ಕ್ಯಾಪ್ಸಿಕಮ್ ಸ್ಲೈಸ್ ಮಾಡಿ ಹಾಕಿ. 2 ಗ್ರೇಟ್ ಮಾಡಿದ ಕ್ಯಾರೆಟ್ ಹಾಕ್ತಾ ಇದ್ದೇನೆ. ಎಲ್ಲ ಹೈ ಫ್ಲೇಮಲ್ಲಿ ನಾವು ಇದನ್ನು ಫ್ರೈ ಮಾಡಬೇಕು. ಇಲ್ಲಿ ನಾನು ನಾರ್ ಕಂಪನಿಯವರದು ಶೇಜ್ವಾನ್ ಸಾಸ್ ಯೂಸ್ ಮಾಡ್ತಾ ಇದ್ದೇನೆ. ಶೇಜ್ವಾನ್ ಸಾಸ್ ರೆಸಿಪಿ ಬೇಕಂದರೆ ಯೂಟ್ಯೂಬಲ್ಲಿ ಎಷ್ಟೋ ರೆಸಿಪೀಸ್ಗಳುಂಟು, ನೀವು ಅದನ್ನು ನೋಡಿಬಿಟ್ಟು ಟ್ರೈ ಮಾಡ್ಬೋದು. ಈ ಶೇಜ್ವಾನ್ ಸಾಸ್ ಇದ್ದರೆ ಉಂಟಲ್ಲ, ನಿಮಗೆ ಬೇರೆ ಸಾಸಸ್ ಅದೆಲ್ಲ ಏನು ಬೇಕಂತ ಇಲ್ಲ. 5 ಮಿನಿಟ್ಸಲ್ಲಿ 10 ಮಿನಿಟ್ಸಲ್ಲಿ ಈ ರೆಸಿಪಿನ ನಾವು ರೆಡಿ ಮಾಡಿ ತೆಗಿಬೋದು. ಮಕ್ಕಳ ಟಿಫಿನ್ ಬಾಕ್ಸಿಗೂ ಈಸಿ ಆಗ್ತದೆ. ಇಲ್ಲಿ ನಾನು ಎಗ್ ಸ್ಕ್ರ್ಯಾಂಬಲ್ ಮಾಡಿದ್ದನ್ನು ಹಾಕಿದ್ದೇನೆ, ಮತ್ತು ಚಿಕನ್ ಫ್ರೈ ಇತ್ತು ನನ್ನ ಹತ್ರ, ಅದನ್ನು ನಾನು ಶ್ರೆಡ್ ಮಾಡಿ ಹಾಕಿದ್ದೇನೆ. ಚಿಕನ್ ನಿಮ್ಮ ಹತ್ರ ಫ್ರೈ ಮಾಡಿದ ಪೀಸ್ ಇಲ್ಲದಿದ್ದರೆ ಚಿಕನನ್ನು ಸ್ವಲ್ಪ ಉಪ್ಪು ಅರಿಶಿನ ಹುಡಿ ಸೇರಿಸಿಬಿಟ್ಟು ಬೇಯಿಸಿ ಶ್ರೆಡ್ ಮಾಡಿ ಹಾಕ್ಬೋದು. ಇಲ್ಲಾದರೆ ಸಣ್ಣದಾಗಿ ಕಟ್ ಮಾಡಿ ಫ್ರೈ ಮಾಡಿ ಕೂಡ ನಿಮಗೆ ಯೂಸ್ ಮಾಡ್ಬೋದು. ನಾನಿಲ್ಲಿ 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಹಾಕಿದ್ದೇನೆ. ಎಲ್ಲವನ್ನು ಹೈ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಲಾಸ್ಟಿಗೆ ಇದಕ್ಕೆ ನಾನೀಗ ಸೇವೈ ಹಾಕ್ತಾ ಇದ್ದೇನೆ. ಈಗ ನೋಡಿ, ಇದು ಸ್ವಲ್ಪ ಕೂಡ ಅಂಟಿಕೊಂಡಿಲ್ಲ, ಪರ್ಫೆಕ್ಟಾಗಿ ಬಂದಿದೆ. 5 ನಿಮಿಷಕ್ಕಿಂತ ಜಾಸ್ತಿ ಬೇಯಿಸಲಿಕ್ಕೆ ಹೋಗಬೇಡಿ. ಆ ಪ್ಯಾಕೆಟಲ್ಲಿ ನಿಮಗೆ ಇನ್ಸ್ಟ್ರಕ್ಷನ್ ಇರ್ತದೆ, ಯಾವುದಾದ್ರೂ ನೀವು ಕಂಪನಿದು ರೈಸ್ ಸೇವೈ ಯೂಸ್ ಮಾಡೋದಾದರೆ ಪ್ಯಾಕೆಟಲ್ಲಿ ಇರ್ತದೆ ಇನ್ಸ್ಟ್ರಕ್ಷನ್, ಯಾವ ರೀತಿ ನಾವು ಇದನ್ನು ಬೇಯಿಸಬೇಕಂತ. ಅದನ್ನು ನೋಡಿ ನೀವು ಬೇಯಿಸಿದರೆ ಸಾಕು. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದೆ. 1 ಟೀ ಸ್ಪೂನ್ ಒರಿಗ್ಯಾನೋ,
1 ಟೀ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್, ಪೆರಿ ಪೆರಿ ಮಸಾಲ 1 ಟೇಬಲ್ ಸ್ಪೂನ್, 1 ಟೀ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್, ಮತ್ತು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ತಾ ಇದ್ದೇನೆ. ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ. ನೂಡಲ್ಸ್ಗಿಂತ ಇದನ್ನು ಮಾಡಿಕೊಡಿ ನೀವು. ಇಲ್ಲಾದರೆ ನೀವು ಈಗ ಅಕ್ಕಿ ರೊಟ್ಟಿಯಲ್ಲೆಲ್ಲ ನಾವು ಸೇಮೆ ಮಾಡ್ತೀವಲ್ಲ, ಆ ಸೇಮೆ ಯೂಸ್ ಮಾಡಿ ಕೂಡ ಈ ಥರ ರೆಸಿಪೀಸ್ನ ನೀವು ಟ್ರೈ ಮಾಡ್ಬೋದು. ಈಗ ಎಲ್ಲ ಪರ್ಫೆಕ್ಟಾಗಿ ಮಿಕ್ಸ್ ಆಗಿದೆ. ಇದನ್ನು ನಾನು ಒಂದು 5 ನಿಮಿಷ ದಮ್ಮಲ್ಲಿ ಇಟ್ಟು ಆಮೇಲೆ ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ. ಸ್ನ್ಯಾಕ್ಸಿಗೆ ಕೂಡ ಮಾಡ್ಬೋದು, ಬ್ರೇಕ್ಫಾಸ್ಟಿಗೂ ಕೂಡ ಮಾಡ್ಬೋದು. ಮಕ್ಕಳ ಟಿಫಿನ್ ಬಾಕ್ಸಿಗೆ ಅಂತೂ ತುಂಬ ಈಸಿಯಾಗಿ ಆಗ್ತದೆ ಇಂಥ ರೆಸಿಪೀಸ್ಗಳು. ಮತ್ತು ಎಗ್ ಬಾಯ್ಲ್ ಮಾಡಿಬಿಟ್ಟು ನಿಮಗೆ ಈ ಥರ ಮಾಡ್ಬೋದು. ಈಗ ನೋಡಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೇನೆ. 5 ಮಿನಿಟ್ಸ್ ದಮ್ ಮಾಡಲಿಕ್ಕೆ ಇಟ್ಟು ತುಂಬ ಚೆನ್ನಾಗಿ ಬಂದಿದೆ. ನೋಡಲಿಕ್ಕೂ ತುಂಬ ಚೆನ್ನಾಗಿ ಕಾಣ್ತದೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್.